ಮುತ್ತಿನ ಹಾರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತಾ. ಈ ಸಿನಿಮಾ ರಿಲೀಸ್ ಆಗೋ ಟೈಮ್ ಅಲ್ಲಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸ್ಟಾರ್ ಗಳನ್ನ ಕಟ್ಟಕ್ಕೆ ಥಿಯೇಟರ್ ಬರ್ತಾ ಇರುವಾಗ ಅವ್ರ ಮೇಲೆ ಹಲ್ಲೆ ನಡೆಯುತ್ತಾ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ ಕಟೌಟ್ ನ ಹೊಡೆದಾಕಿರ್ತಾರ. ಈ ತರ ಸುಮಾರು 18 ವರ್ಷಗಳಿಂದ ನಿರಂತರವಾಗಿ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಿಗೆ ತೊಂದರೆ ಕೊಡ್ತಾನೆ ಬರ್ತಾರ. ವಿಷ್ಣುವರ್ಧನ್ ಅವರ ಸಿನಿಮಾಗಳು ಮಾತ್ರ ಅಲ್ಲ, ಅವ್ರನ್ನೂ ಫಿಸಿಕಲಿ ಅಬ್ಯೂಸ್ ಮಾಡಿದಾರ. ಜನಗಳ ಮಧ್ಯೆ ಅವ್ರ ಫ್ಯಾನ್ಸ್ ತರ ಬಂದು ಶೇಕ್ ಹ್ಯಾಂಡ್ ಕೊಡೋ ತರ ಕೈಗೆ ಬ್ಲೇಡ್ ಹಾಕೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಅವ್ರ ತಂದೆ ಶವನ ತಗೊಂಡು ಹೋಗುವಾಗ ಕಲ್ಲುಗಳು ಹೊಡೆಯೋದು, ಈ ತರ ವಿಷ್ಣುವರ್ಧನ್ ಅವ್ರನ್ನ ಸುಮಾರು ಸಲಿ ಫಿಸಿಕಲಿ ಅಬ್ಯೂಸ್ ಮಾಡಿದಾರೆ. ಇನ್ನೊಂದು ಕಡೆ ಅವ್ರ ಸಿನಿಮಾಗಳಿಗೆ ತೊಂದರೆ ಮಾಡ್ತಾ ಇರ್ತಾರೆ. ಕಾರಣ ಅವ್ರ ಉದ್ದೇಶ ತುಂಬಾ ಸಿಂಪಲ್ ಆಗಿದೆ. ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಿಗೆ ತೊಂದರೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಥಿಯೇಟರ್ ಅವರು ವಿಷ್ಣುದಾದ ಸಿನಿಮಾಗಳನ್ನ ತಗೊಳ್ಳಲ್ಲ. ಸೊ ಯಾವಾಗ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳನ್ನ ತಗೊಳ್ಳಲ್ವೋ ಅವ್ರ ಸಿನಿಮಾದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಪ್ರೊಡ್ಯೂಸರ್ ಗಳು ವಿಷ್ಣುವರ್ಧನ್ ಅವ್ರ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಬರಲ್ಲ. ಆ ಒಂದು ಉದ್ದೇಶದಿಂದ ಯಾವ ತರ ಎಲ್ಲ ತೊಂದರೆ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊಂಡೇ ಬರ್ತಾರೆ. ಇಷ್ಟೆಲ್ಲ ಮಾಡಿದ್ರು ಸಾಹಸ ಸಿಂಹ ಅನ್ನೋ ಶಕ್ತಿ ಬೆಳೆಯೋದನ್ನ ತಡೆಯಕ್ಕಾಗಿಲ್ಲ. ದಟ್ ಇಸ್ ಡಾಕ್ಟರ್ ವಿಷ್ಣುವರ್ಧನ್.